ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ ಸವಿರುಚಿ ಭಾಗ್ಯಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಪುದೀನ ಪಲಾವ್ನ ತಗೊಂಡ್ ಬಂದಿದ್ದೀನಿ. ಹೆಲ್ದಿಯಾಗಿ ಹಾಗೆ ಟೇಸ್ಟಿಯಾಗಿ ಪಲಾವ್ನ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಬರೋಣ. ಮೊದಲಿಗೆ ಒಂದು ಚಿಕ್ಕದಾಗಿ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ, ಬರ್ತಿ ಒಂದು ಕಟ್ಟು ಪುದೀನ ಸೊಪ್ಪು ಫ್ರೆಶ್ ಆಗಿರೋದು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಪೀಸ್ ಅಷ್ಟು ಶುಂಠಿ, ಒಂದು 2 ಎಸ್ಲು ಬೆಳ್ಳುಳ್ಳಿ, ಒಂದ್ 2 ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದ್ ಅರ್ಧ ಈರುಳ್ಳಿನ ಹೆಚ್ಚಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಪೇಸ್ಟ್ ಆಗಿ ರುಬ್ಕೊಂಡ್ ಬರ್ತಾ ಇದ್ದೀನಿ. ಜೊತೆಗೆ 1 ಕಪ್ ಅಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಇದನ್ನ ನಾನು ಒಂದ್ 20 ನಿಮಿಷ ನೀಟಾಗಿ ತೊಳೆದ್ಬಿಟ್ಟು ನೆನ್ಸಿಟ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ಗೆ ನಾನು 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ಪೈಸಸ್ ತಗೊಂಡಿದ್ದೀನಿ. 1 ಪಲಾವ್ ಎಲೆ, 1 ಪೀಸ್ ಚಕ್ಕೆ, 2 ಲವಂಗ, ಒಂದೇ ಒಂದು ಏಲಕ್ಕಿ, 2 ರಿಂದ 3 ಕಾಳುಮೆಣಸು, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು ತಗೊಂಡಿದ್ದೀನಿ. ಇದನ್ನ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂತ ಒಂದ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಂಡ್ರೆ ಸಾಕಾಗತ್ತೆ. ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಯಾವ್ದೇ ಪಲಾವ್ ಮಾಡಿದ್ರು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರೇ ಹುರ್ಕೊಳ್ಬೇಕು. 1/4 ಕಪ್ ಅಷ್ಟು ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದು ಕೂಡ ಸಾಫ್ಟ್ ಆಗೋ ತನಕ ಹುರ್ಕೊಳ್ಬೇಕಾಗತ್ತೆ. ಈಗ ಒಂದೊಂದೇ ತರಕಾರಿನ ಆಡ್ ಮಾಡೋಣ. ಎಲ್ಲ ತರಕಾರಿನೂ 1/4 ಕಪ್ ಅಷ್ಟು ಮಾತ್ರನೇ ತಗೊಂಡಿದ್ದೀನಿ. ಮೊದಲಿಗೆ ಹುರುಳಿಕಾಯಿ ಹಾಕೊಳ್ತಾ ಇದ್ದೀನಿ. ನಾವು ಬೇರೆ ತರಕಾರಿ ಕೂಡ ಸೇರಿಸ್ಕೊಳ್ಬಹುದು. ಕ್ಯಾರೆಟ್ 1/4 ಕಪ್, ಕಾಲಿಫ್ಲವರ್ ಹಾಗೆ ಆಲೂಗೆಡ್ಡೆನು 1/4 ಕಪ್ ಹಾಕೊಂಡು ನೀಟಾಗಿ ಒಂದ್ಸತಿ ಕೂಡಿಸ್ಕೊಳ್ಳೋಣ. ತರಕಾರಿ ಇದೆ ಅಂತ ಏನಿಲ್ಲ, ನೀವು ತರಕಾರಿ ಚೇಂಜಸ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಈಗ ಇದೆಲ್ಲ ಒಂದ್ ಸ್ವಲ್ಪ ಸಾಫ್ಟ್ ಆಗೋ ತನಕ ಬಾಡಿಸ್ಕೊಳ್ಬೇಕಾಗತ್ತೆ. ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗ್ರೀನ್ ಪೇಸ್ಟ್, ಅದನ್ನ ಸೇರಿಸ್ಕೊಳ್ತಾ ಇದೀವಿ. ಇದಕ್ಕೆ ಯಾವುದೇ ಫುಡ್ ಕಲರ್ ಆಡ್ ಮಾಡಿಲ್ಲ. ನ್ಯಾಚುರಲ್ ಗ್ರೀನ್ ಆಗಿ ಪುದೀನ ಪಲಾವ್ ರೆಡಿ ಆಗತ್ತೆ. ಇದು ಸ್ವಲ್ಪ ಎಣ್ಣೆ ಬಿಡ್ತಿದೆ ಅನ್ನೋ ಅಷ್ಟರಲ್ಲಿ ಇದಕ್ಕೆ ಒಂದು 1/4 ಕಪ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೊಂಡು ನೀಟಾಗಿ ಕೂಡಿಸ್ಕೊಳ್ಳೋಣ. ನಾವು ಆಲ್ರೆಡಿ ಒಂದು 2 ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕೊಳ್ಳಿ. ಈಗ ಇದಕ್ಕೆ ನೆನ್ಸಿಟ್ಕೊಂಡಿರೋಂತ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 1.5 ಕಪ್ ಅಷ್ಟು ನೀರ್ನ ಅಳತೆ ಪ್ರಕಾರ ಹಾಕೊಳ್ತಾ ಇದ್ದೀನಿ. ಜಾರ್ ತೊಳೆದಿದ್ ನೀರ್ನು ಇನ್ನೊಂದು ಅರ್ಧ ಕಪ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 1.5 ಕಪ್ ಅಷ್ಟು ನೀರು. ಈಗ ಇದನ್ನ ನಾವು ಒಂದ್ 2 ವಿಷಲ್ ಕೂಗ್ಸಿದ್ರೆ ಸಾಕಾಗತ್ತೆ. ಅದಕ್ಕೆ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ ಬಿಡೋಣ. 1 ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಂಡು ಇದು ಒಂದ್ ಕುದಿ ಬಂದಿದ್ದಾದ್ಮೇಲೆ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು 2 ವಿಷಲ್ ಬರ್ಲಿ ಅಷ್ಟರಲ್ಲಿ ನಾನು 1 ಸ್ಪೂನ್ ತುಪ್ಪದಲ್ಲಿ ಒಂದು 8 ರಿಂದ 10 ಗೋಡಂಬಿನ ಹುರಿದು ಕಡೆನಲ್ಲಿ ಹಾಕೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪುದೀನ ಪಲಾವ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಸ್ವಲ್ಪ ಕೂಡ ಮೆಡ್ಡೆ ಅನ್ನಿಸ್ತಿಲ್ಲ, ಹಾಗೆ ತುಂಬಾ ಉದ್ರು ಕೂಡ ಇಲ್ಲ. ಪಲಾವ್ಗೆ ಹುರಿದಿಟ್ಕೊಂಡಿರುವಂತ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಒಂದ್ಸತಿ ನೀಟಾಗಿ ಕುಡಿಸ್ಬಿಡ್ತು ಅಂತಂದ್ರೆ ತುಂಬಾನೇ ಟೇಸ್ಟಿ ಆಗಿರೋ ಹಾಗೆ ಹೆಲ್ದಿ ಆಗಿರೋ ಅಂತ ಪುದೀನ ಪಲಾವ್ ರೆಡಿ ಆಗಿರುತ್ತೆ. ನಾನು ಇದನ್ನ ರಾಯ್ತಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೇನೆ. ಥ್ಯಾಂಕ್ ಯು.